ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನು ವಿಡಿಯೋ ಅಂದರೆ ರಿಪೇರಿಂಗ್. ಇವತ್ತು ನಾವು ರಿಪೇರ್ ಮಾಡೋಣ ಏನ್ರ ಬಗ್ಗೆ ಅಂದರೆ ಸೀಟ್ ಹೈಟ್ ಮಾಡೋದು. ನಿಮಗೆಲ್ಲ ಹಳೆ ಸೈಕಲ್ ಇರುತ್ತಲ್ಲ, ಅವ್ರ ಹತ್ರ ಎಲ್ಲ ಹಳೆ ಸೈಕಲ್ ಇರುತ್ತೆ, ಅವರಿಗೆ ಹೆಂಗೆ ಬಿಚ್ಚೋದು ಹೆಂಗೆ ಮಾಡೋದು ಅಂತೆಲ್ಲ ಗೊತ್ತಿರಲ್ಲ, ಯಾವ ಸ್ಪಾನರ್ ಯೂಸ್ ಮಾಡಬೇಕು ಅಂತೆಲ್ಲ. ಅದನ್ನು ಇವಾಗ ತೋರಿಸ್ಕೊಡ್ತೀವಿ, ಬನ್ನಿ ಹೋಗೋಣ. ಇವ್ನು ನನ್ನ ಹಳ್ಳಿಯ ನಮ್ಮ ಅಕ್ಕನ ಮಗ ಗುಣಯುಕ್ತ ಅಂತ. ಇವ್ನಿಗೆ ಇವಾಗ 9 ತಿಂಗಳು. ನಡಿ. ಇವತ್ತು ಇವನು ಈ ವಿಡಿಯೋದಲ್ಲಿ ಕಾಣಿಸ್ತಾನೆ ನೋಡಿ. ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಅಲ್ಲಿ ಹಿಂದೆಗಡೆ ಇದೆ ನಮ್ಮ ಸೈಕಲ್, ನೋಡ್ಬೋದು. ಟೂಲ್ಸು ಇದೆ, ಅದು ತೋರಿಸ್ತೀನಿ ಏನೇನು ಟೂಲ್ಸ್ ಬೇಕು ಅಂತ. ಇಲ್ಲ ಅಂದರೆ ನೀವು ಅಕ್ಕಪಕ್ಕ ಗ್ಯಾರೇಜ್ ಅಂಗಡಿಗಳಂತೂ ಇದ್ದೇ ಇರ್ತವೆ, ಅಲ್ಲೋಗಿ ಇಸ್ಕೊಳ್ಳಿ. ಇವಾಗ ಹೋಗೋಣ ಬನ್ನಿ. ಈ ವಿಡಿಯೋ ನೆನ್ನೆ ಮಾಡೋಣ ಅಂದ್ಕೊಂಡೆ. ನೆನ್ನೆ ಇವನು ಮತ್ತು ನಮ್ಮ ಅಕ್ಕ ಬಂದರು. ಅದಕ್ಕೆ ಪಾರ್ಕಿಗೆ ಹೋಗ್ಬೇಕಾಯ್ತು. ಇಲ್ಲೊಂದು ಪಾರ್ಕ್ ಇದೆ, ಕೋತಿ ಪಾರ್ಕ್ ಅಂತ, ಅಲ್ಲೋಗ್ಬೇಕಾಯಿತು. ಅದಕ್ಕೆ ನಿನ್ನೆ ವಿಡಿಯೋ ಆಗಲಿಲ್ಲ, ಇವತ್ತು ಮಾಡೋಣ ಅಂತ, ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಏನಾದರೂ ಇಷ್ಟ ಆಗಿದ್ರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ ಐಕಾನ್ ಒತ್ತಬೇಕು. ಬನ್ನಿ ಹೋಗೋಣ. ಇವತ್ತು ಇವನೇ ನಮ್ಮ ಕ್ಯಾಮ್ರಾಮ್ಯಾನು. ತೋರಿಸ್ತೀನಿ ಬನ್ನಿ ಯಾವ ಥರ ಅಂತ. ಈ ಥರ ಹಿಂಗೆ ಟೂಲ್ಸ್ದೊಂದು ರಿವ್ಯೂ. 3 ಥರ ಸ್ಪಾನರ್ ಇದ್ದರೆ ಸಾಕು. ಯಾವುದ್ಯಾವುದು ಅಂದರೆ 14, 12, ಒಂದು 11, 10, ಇನ್ನೊಂದು 6, 8 ಇಷ್ಟಿದ್ರೆ ಸಾಕು. ಇದೊಂದು ಇಲ್ಲಿ ಈ ದೊಡ್ಡದು ಇರ್ತವಲ್ಲ, ಅದಕ್ಕೆ ನೋಡಿ. ಇದಕ್ಕೆ ಇಷ್ಟು ದೊಡ್ಡದು ಇರುತ್ತಲ್ಲ, ಅವಕ್ಕಿದು ಇದೊಂದು ಇದ್ದರೆ ಇರಲಿ. ಇಲ್ಲಾಂದರೆ 14, 12 ಸ್ಪಾನರ್ ಇದ್ದರೆ ಸಾಕು. ಇಲ್ಲ 10 ಇಲ್ಲ ಅಂದರೆ ಕಟ್ಟಿಂಗ್ ಪ್ಲೇಯರ್ ಇದ್ದರೆ ಸಾಕು. ಒಂದು ಏರ್ ಪಂಪು. ಇದು ನಾನು ಓದಿಸಲ್ಲ ವೀಡಿಯೋದಲ್ಲಿ ಹೇಳಿದ್ನಲ್ಲ ನಿಮಗೆ, ಇದು ಏರ್ ಕಡಿಮೆ ಆಗುತ್ತೆ 2 ದಿವಸದಲ್ಲಿ, 1 ದಿವಸ ಹಾಕ್ಬಿಟ್ರೆ ಅಂತ. ಇದು ಕರೆಕ್ಟಾಗಿದೆ. ಹಾಗೆ ಅವತ್ತು ಕರೆಕ್ಟಾಗಿ ಪ್ರಾಕ್ಟಿಕಲಾಗಿ ತೋರಿಸಿರ್ಲಿವಲ್ಲ, ಸ್ಕಿಡ್ಡು ಹೆಂಗೆ ಟೈಟ್ ಮಾಡಬೇಕು ಅಂತ ಇವತ್ತು ತೋರಿಸೋಣ ಅಂತ. ಮತ್ತೆ ಲೂಸ್ ಆಗಿದೆ, ಇವತ್ತು ಫುಲ್ ಟೈಟ್ ಮಾಡೋಣ ಅಂತ. ನೋಡಿ, ಆರಾಮ್ಸೆ ಹಿಡಿತಿದೆ. ಲೂಸ್ ಆಗಿದೆ, ಅದಕ್ಕೆ ಇವತ್ತು ಇವಾಗ ಅಲ್ಲಿ ಕ್ಯಾಮ್ರಾ ಸೆಟಪ್ ಮಾಡಿ ನಿಲ್ಸಿಗೋಣ.
ಸ್ವಲ್ಪ ಹಿಂದೆಗಡೆ ವಾಯ್ಸ್ನ ಬಿಟ್ಬಿಡಿ, ಯಾಕಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿತ್ತು, ಅದಕ್ಕೆ ಸೌಂಡು. ಇರೋ ಕಟ್ಟಿಂಗ್ ಪ್ಲೇಯರ್ ಈ ಕಡೆನೇ ಇರೋದು ಕೆಲಸ ಅಂದರೆ ಕಟ್ಟಿಂಗ್ ಪ್ಲೇಯರ್ ಒಂದು ತಗೊಳ್ಕೊಂಡು ಈ ಥರ ಎಳಿಬೇಕು. ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟೊಂದು ಏನು ಬೇಡ, ನೋಡ್ಬೋದು. ಗೈಸ್ ನಟ್ಟೆ ಕಾಣಿಸಿಲ್ಲ ಗೈಸ್, ಸಿಕ್ತು ನೋಡಿ. ನಿಮಗೆ ಜಾಸ್ತಿ ಶಕ್ತಿ ಈ ಥರ ಇಷ್ಟೇ ಗ್ಯಾಪೆಲ್ಲ ಕಾಣಿಸ್ಬಾರ್ದು, ಈ ಥರ ಕಾಣಿಸ್ಬೇಕು ಗೈಸ್. ಬುಷಸ್ಸು ನೋಡ್ಕೊಂಡು ಹಾಕೊಳ್ಳಿ, ಆಮೇಲೆ ಬ್ರೇಕ್ ಹಿಡಿಯೋಕ್ಕಾಗಲ್ಲ, ಹಿಂದಿರಲ್ಲ, ಅದಕ್ಕೆ ಹೇಳ್ತಾರದು. ಇದನ್ನು ನೋಡಿ ಹಾಕೊಳ್ಳಿ. ಗೈಸ್ ಪ್ಲೀಸ್ ಗೈಸ್, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನೋಡ್ತಿದ್ದೀರಾ ಅಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನನಗೋಸ್ಕರ ಬೇಡ, ಇವನೊಂದು ಚಾನಲ್ ಇದೆ ಗೈಸ್, ಅದೇ ನಮ್ಮ ಪಾಪು ಇದ್ದಾನಲ್ಲ ಅವ್ರ ಅಮ್ಮಂದು ನ್ಯೂ ಮಮ್ ಕನ್ನಡ ಬ್ಲಾಗ್ ಅಂತ. ಅದು ನೀವು ನನ್ನ ಪರವಾಗಿಲ್ಲ, ಅವ್ರದ್ದು ಕಾಲು ಸಪೋರ್ಟ್ ಮಾಡಿ. ನಾರ್ಮಲಾಗಿ ಅವ ಸಿಕ್ಸಿನಲ್ಲ ಆ ಥರನೇ ಸಿಕ್ಸ್ಕೊತಾ ಇದ್ದೀನಿ. ಅದಕ್ಕೆ ಸಪೋರ್ಟ್ ಮಾಡಿ. ಇಲ್ಲ ಇದು ಬೇಡ ಅಂದರೆ ನೀವು ಇನ್ನೊಂದು ಮಾಡ್ಬೋದು, ಇವಾಗ ಸ್ಕಿಡ್ ಬೋರ್ಡ್ ತೋರಿಸ್ತೀನಿ. ತೋರಿಸ್ತೀನಿ, ಮಾರ್ಕ್ ತೋರಿಸ್ತೀನಿ. ಟೈಟ್ ಇದೆ.
ಮುಂದೆ ಹೊಡೆಯೋದು ನೆಕ್ಸ್ಟ್ ವೀಡಿಯೋದಲ್ಲಿ, ಮುಂದೆ ಹೊಡೆಯೋದು ಡಿಸ್ಬ್ರೇಕು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.